ಹಲೋ ಫ್ರೆಂಡ್ಸ್, ನಾನು ಅನಂತ ಪದ್ಮನಾಭ ಪರಿಶ್ರಮ ಚಾನಲಿಂದ ಇವತ್ತು ಹೂವಿನ ಗಿಡಗಳನ್ನು ಹೇಗೆ ಪಾಟಲ್ಲಿ ಹಾಕೋದು, ಗೊಬ್ಬರ ಏನು ಹಾಕಬೇಕು ಇದೆಲ್ಲ ನಿಮಗೆ ವಿವರವಾಗಿ ತಿಳಿಸ್ತೇನೆ. ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟದ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಬನ್ನಿ ಹೋಗೋಣ. ಇದು ನೋಡಿ, ಇದು ವಾಟರ್ ಕ್ಯಾನ್. ಈ ವಾಟರ್ ಕ್ಯಾನ್ ನಾನು ಏನು ಮಾಡಿದ್ದೇನೆ ಅಂದರೆ, ಹೀಗಿರುತ್ತಲ್ಲ, ಇದು ಇಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಕಟ್ ಮಾಡಿ ಏನು ಮಾಡಿದ್ದೇನೆ ಅಂದರೆ, ಹಿಂದ್ಗಡೆ 3 ತೂತ ಮಾಡ್ಕೊಂಡಿದ್ದೇನೆ. ಈ 3 ತೂತ ಮಾಡೋದು ಏನಕ್ಕಪ್ಪ ಅಂದರೆ, ಗಿಡಗಳು ಕೊಳೆದೇ ಇದ್ದಂಗೆ ನೀರು ಪಾಸ್ ಆಗಬೇಕು ಇಲ್ಲಿ. ಇಲ್ಲಾಂದರೆ ಗಿಡ ಇಲ್ಲಿ ನೀರು ನಿಂತು ಗಿಡ ಹಾಳಾಗ್ಬಿಡುತ್ತೆ. ಅದರಿಂದ ನೀವು ಕಟ್ ಮಾಡಬೇಕಿದ್ರೆ ಒಂದು ಚಾಕು ತಗೊಂಡು ಕರೆಕ್ಟಾಗಿ ಇದಕ್ಕೆ ಸ್ವಲ್ಪ ಬಿಸಿ ಮುಡ್ಸ್ಕೊಂಡ್ರೆ ಬರುತ್ತೆ. ಮುಡ್ಸ್ಕೊಂಡ್ರೆ ಇಲ್ಲಿ ಕಟ್ ಮಾಡಿ ಕ್ಲೀನಾಗಿ ಮಾಡ್ಕೋಬೋದು. ನೋಡಿ, ಈಗ ಇಲ್ಲಿ ಒಂದಿಷ್ಟು ಗೊಬ್ಬರ ತೊಗೊಂಡಿದ್ದೇನೆ ನಾನು. ಇದರಲ್ಲಿ ಒಂದು 2 ಕ್ಯಾನ್ ಆಗೋಷ್ಟು ಗೊಬ್ಬರ ತೊಗೊಂಡಿದ್ದೇನೆ. ಈ ಗೊಬ್ಬರ ಒಂದೇ ಹಾಕಬಾರ್ದು. ಗೊಬ್ಬರ ಒಂದೇ ಹಾಕಿದರೆ ಗಿಡ ಕೊಳ್ತು ಹೋಗ್ಬಿಡುತ್ತೆ. ಆದ್ದರಿಂದ ಇದಕ್ಕೇನು ಮಾಡಬೇಕು ಅಂದರೆ, ಒಂದು 1/4 ಟೈಪ್ ಆಗೋಷ್ಟು ಇದು ಮರಳು ಹಾಕಬೇಕು. ಮರಳು ಹಾಕಿ ಗೊಬ್ಬರದ ಜೊತೆಗಿದೆ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಮಣ್ಣು. ಈಗ ನಾನು ಇದ್ರ ಮೇಲೆ ಒಂದಿಷ್ಟು ಮಣ್ಣು ಹಾಕ್ತಾಯಿದ್ದೇನೆ, ಕೆಂಪು ಮಣ್ಣು. ನೋಡಿ ಮಣ್ಣು ಹೇಗಿದೆ ಅಂತ. ಈ ಮಣ್ಣನ್ನು ಇನ್ನೂ ಒಂದು ಸ್ವಲ್ಪ ತಗೋಬೋದು. ಎಷ್ಟು ಮಣ್ಣು ಹಾಕಿದ ಮೇಲೆ ಏನು ಮಾಡಬೇಕು ಅಂದರೆ, ಇದನ್ನ ಪೂರ್ಣ ಮಿಕ್ಸ್ ಮಾಡಿ, ಗೊಬ್ಬರ ಮಣ್ಣು ಎರಡು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಈ ಮಳೆಗಾಲ ಶುರುವಾಯಿತು ಅಂತಂದರೆ ಹೂವಿನ ಗಿಡ ಹಾಕೋದು, ತರಕಾರಿ ಬೀಜ ಹಾಕೋದು ಇದೆಲ್ಲ ಮಾಮೂಲಿ ಮಲೆನಾಡು ಕಡೆ. ಮಾಡ್ಕೋಬೇಕಿದ್ರೆ ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಯಾವ್ಯಾವ ರೀತಿ ಹಾಕಬೇಕು ಅಂತ ಗೊತ್ತಿರಬೇಕು. ಇಲ್ಲಾಂದರೆ ಸುಮ್ಮನೆ ಹೋದ್ರಿ ಮಣ್ಣಲ್ಲಿ ನೆಟ್ರಿ ಅಂದರೆ ಅದು ಬೆಳ್ಕೋದಿಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ನಾನು. ಈ ಮಿಕ್ಸ್ ಮಾಡಿದ್ದನ್ನು ಇದರೊಳಗೆ ಒಂದಿಷ್ಟು ಹಾಕಿ, ನೋಡಿ ಇಷ್ಟಿಷ್ಟು ಹಾಕಿ ಸಾಕಾಗುತ್ತೆ. ಗೊತ್ತಾಯ್ತಾ? ಇಷ್ಟಿಷ್ಟು ಹಾಕಿ ಗಟ್ಟಿಯಾಗಿ ಒತ್ತಬೇಕಿದೆ. ಕಡಿಮೆ ಆಯಿತು ಅಂದರೆ ಹಾಕಿ. ನೀವು ಇನ್ನೊಂದು ಸರ್ತಿ ಇಷ್ಟಕ್ಕೆ ಹಾಕ್ಕೊಂಡ್ರೆ ಇನ್ನೊಂದು ಸರ್ತಿ ಇದಕ್ಕೆ ಮಣ್ಣು ಗೊಬ್ಬರ ಏನಾದ್ರು ಕೊಡ್ಬೋದು. ಮೊದಲೇ ಫುಲ್ ಹಾಕಬಾರ್ದು, ಇಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ, ಇದು ನಾನು ಬೇರೆ ಕಡೆಯಿಂದ ಸೇವಂತಿಗೆ ಗಿಡ ತಂದಿದ್ದೇನೆ. ಈ ಸೇವಂತಿಗೆ ಗಿಡ ಜೋಪಾನವಾಗಿ ಕಾಪಾಡ್ಕೋಬೇಕು. ನೋಡಿ ಎಷ್ಟೆಲ್ಲ ಚೆನ್ನಾಗಿದೆ ಸೇವಂತಿಗೆ ಗಿಡ. ಈ ಸೇವಂತಿಗೆ ಗಿಡನ ಒಂದೊಂದು ಪಾಟಿಗೆ ಒಂದೊಂದೇ ಹಾಕಬೇಕು. 2-3 ಹಾಕಬೇಕು. 2-3 ಹಾಕಿದರೆ ಗಿಡ ಚೆನ್ನಾಗಲ್ಲ. ಸ್ವಲ್ಪ ಮಣ್ಣು ತೆಕ್ಕೊಂಡು ಈ ಬೇರುಗಳು ಒಳಗೆ ಬರೋ ಹಾಗೆ ಮಾಡಿ. ಹಾಕಿ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕಿ ಗಟ್ಟಿಯಾಗಿ ಒತ್ತಿ ಮಾಡಬೇಕು.
ಇಷ್ಟಿದ್ರೆ ಸಾಕು ಮಣ್ಣು. ನೋಡಿ ಇಷ್ಟು ಹಾಕಿದೆ ಮಣ್ಣು. ಇನ್ನು ನೀವು ಗಿಡ ದೊಡ್ಡದಾಗದಾಗ ಇಲ್ಲೊಂದಿಷ್ಟು ಮಣ್ಣು ಮತ್ತು ಗೊಬ್ಬರ ಏನಾದ್ರು ಹಾಕ್ಬೋದು. ಆಮೇಲೆ ಈ ಗಿಡಗಳು ಅಲ್ಲಾಡದಂತೆ ಏನು ಮಾಡಬೇಕು ಅಂದರೆ ಒಂದು ಸಣ್ಣ ಕಡ್ಡಿ ತಗೊಳ್ಳಿ, ಇದಕ್ಕೆ ಆಸರೆಯಾಗಿ ಕೊಡಬೇಕಿತ್ತು, ಊಟ ಕೊಡಬೇಕು. ಗಿಡ ಅಲ್ಲಾಡ್ತಾ ಇದ್ದರೆ ಬೇರು ಕೊಡಲ್ಲ. ಅದರಿಂದ ಇದು ಗಿಡ ಅಲ್ಲಾಡದೇ ಇದ್ದಂಗೆ ಒಂದು ಕಡ್ಡಿ ಕೊಟ್ಟು ಒಂದು ಸಣ್ಣ ಕಟ್ಟು ಹಾಕಿದ್ರು ಬರುತ್ತೆ, ಇಲ್ಲ ನಿಲ್ಲಿಸಿದ್ರು ಬರುತ್ತೆ ಅಷ್ಟೇ. ಈ ರೀತಿ ಮಾಡಿದರೆ ನಿಮಗೆ ಗಿಡ ಬೇಗ ಸಾಯಲ್ಲ, ಚಿಗುರುತ್ತೆ. ಇದನ್ನ ನೀವು ಈ ಗಿಡನ ಮಳೆಯಲ್ಲಿ ಇಡಬಾರ್ದು. ಯಾವುದಾದ್ರು ಮಾಡಿನ ಕೆಳಗೆ ಅಥವಾ ಮಳೆ ಬೀಳದೇ ಇದ್ದ ಜಾಗದಲ್ಲಿ ಇಡಬೇಕು. ಮಳೆಯಲ್ಲಿ ಇಟ್ಬಿಟ್ರೆ ಏನಾಗುತ್ತೆ, ಗಿಡ ಕೊಳ್ತು ಹೋಗ್ಬಿಡುತ್ತೆ, ನೀರು ಹೆಚ್ಚಾಗಿ ಕೊಳ್ತು ಹೋಗ್ಬಿಡುತ್ತೆ. ಅದರಿಂದ ಇದನ್ನ ಆದಷ್ಟು ಮಾಡು ಅಥವಾ ಸೋಗೆ ಮಾಡು ಅಥವಾ ಹಂಚಿನ ಮಾಡು ಅಥವಾ ನಿಮ್ಮ ಟಾರ್ಸಿ ಅದರಲ್ಲೆಲ್ಲರೂ ಇಡ್ಬೋದು ಕೆಳಗಡೆ. ಅದರಿಂದ ನೇರವಾಗಿ ಮಳೆ ಬೀಳೋ ಜಾಗದಲ್ಲಿ ಈ ಹೂವಿನ ಗಿಡ ಇಟ್ಟರೆ ಸತ್ತೋಗ್ಬಿಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಹೂವಿನ ಗಿಡ ನೆಡೋದು ಅಂತ. ನೀವು ನಮ್ಮ ಪರಿಶ್ರಮ ಚಾನಲ್ಲಿಗೆ ಮತ್ತೆ ನೋಡ್ತಾ ಇರಿ. ಬೇರೆ ಬೇರೆ ಐಟಮ್ಸ್ ಎಲ್ಲ ಹಾಕ್ತೇವೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ನಾನು ಬೇರೆ ಬೇರೆ ಹೂವಿನ ಗಿಡ ಎಲ್ಲ ಹಾಕಿದ್ದೇನೆ ಅಂತ ಇದೆಲ್ಲ ತೋರಿಸ್ತಾ ಇದ್ದೇನೆ ನೋಡಿ. ಇದು ಸೇವಂತಿಗೆ ಗಿಡ. ಇದು ಮೊನ್ನೆ ಎಲ್ಲ ಕಟ್ ಮಾಡಿದೆ, ಹುಳ ಬಿದ್ದುಬಿಟ್ಟಿತ್ತು. ಹಾಗೆ ಕಟ್ ಮಾಡಿ ಮತ್ತೆ ಚಿಗುರು ಬರುತ್ತೆ, ಅದು ಮತ್ತೇನು ತೊಂದರೆ ಇಲ್ಲ. ಇದು ನೋಡಿ, ಈ ಪಾಟೆಲ್ಲ ನಾನೇ ಮಾಡಿರೋದು. ಮಾಡಿ ಈಗೊಂದು 1.5 ತಿಂಗಳಾಯಿತು. ಇದಕ್ಕೆ ನಾನು ಹೂವಿನ ಗಿಡ ಹಾಕಿದ್ದೇನೆ. ಇದು ಕೋಳಿ ತಂಡ್ಲು ಅಂತ. ಇದು ತುಂಬ ಚೆನ್ನಾಗಿಯೂ ಕಾಣುತ್ತೆ, ನೋಡಲಿಕ್ಕೆ ಖುಷಿ ಆಗುತ್ತೆ, ಬೇಗ ಬೆಳೀತದೆ, ಲೇಟ್ ಆಗಲ್ಲ. ಅದರ ಜೊತೆಗೆ ಸೇವಂತಿಗೆ ಪಾಟ್ ಮಾಡಿದ್ದೇನೆ. ಇದು ನೋಡಿ, ಈ ಹೂವು ಇನ್ನೂ ಹೂವು ಬರ್ತಾ ಇದೆ, ಮೊಗ್ಗುಗಳು ಬಿಟ್ಟಿದೆ. ಇದಕ್ಕೆಲ್ಲ ಏನು ಹೆಚ್ಚಿಲ್ಲ, ಸ್ವಲ್ಪ ಗೊಬ್ಬರ, ಮಣ್ಣು, ಮರಳು ಎಲ್ಲ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿ ಬೆಳೀತದೆ. ಬೇರೆ ಬೇರೆ ಜಾತಿ ಸೇವಂತಿಗೆ ಹೂವುಗಳನ್ನು ತಂದು ನೆಡ್ಬೋದು. ಇದು ಹಾಗೆ ಕೋಳಿ ತಂಡ್ಲು. ಒಂದೊಂದು ಪಾಟಲ್ಲಿ 1 ಅಥವಾ 2 ಗಿಡ ಇಡಬೇಕಿದು. ನಾನು 1-2 ಗಿಡ ಜಾಸ್ತಿ ಇಟ್ಟಿದ್ದೇನೆ, ಸ್ವಲ್ಪ ಹೆಚ್ಚಾಗುತ್ತೆ. ಜಾಸ್ತಿ ಗಿಡ ಇದ್ದರೆ ಚೆನ್ನಾಗಿ ಬೆಳೆಯಲ್ಲ, ಆಮೇಲೆ ಹೂವು ಅಷ್ಟು ಚೆನ್ನಾಗಿ ಬರಲ್ಲ. ನೀವು 1 ಅಥವಾ 2 ಗಿಡ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದರಲ್ಲಿ 3-4 ವೆರೈಟಿಗಳಿದೆ ನೋಡಿ. ಅರಿಶಿನ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಇದು ಕೆಂಪು, ಇನ್ನು ಇದರಲ್ಲಿ ಬಿಳಿದಿದೆ. ಎಲ್ಲ ತುಂಬ ನೋಡಲಿಕ್ಕೆ ಮನೆ ಸುತ್ತಮುತ್ತ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮಳೆಗಾಲದಲ್ಲಿ ತೊಂದರೆ ಇಲ್ಲ, ಇದು ಸಾಯಲ್ಲ, ಚೆನ್ನಾಗಾಗುತ್ತೆ. ಆಮೇಲೆ ಇದರಿಂದ ಏನಾಗುತ್ತೆ ಅಂದರೆ ಜೇನುನೊಣಗಳು, ನಿಸ್ರಿ ಇವೆಲ್ಲ ಹೂವಿಗಾಗಿ ತುಂಬ ಬರ್ತವೆ. ಇದರಿಂದ ಪರಾಗಸ್ಪರ್ಶ ಆಗುತ್ತೆ, ಹಾಗಾಗಿ ತುಂಬ ಒಳ್ಳೆಯದು. ಇದು ಅಷ್ಟೇ. ಇದು ಸಣ್ಣ ಗುಲಾಬಿ ಗಿಡ. ಹಾಗೆ ಇದು ಒಂದು ಅರಿಶಿನ ಗುಲಾಬಿ ನಾನು ನೆಟ್ಟಿರೋದು. ಇದು ಹೂವು ಬಂದಿದೆ. ಈಗ ಸ್ವಲ್ಪ ಮಳೆಗಾಲ ಆದ್ದರಿಂದ ಸ್ವಲ್ಪ ಹೂವುಗಳು ಹಾಳಾಗ್ತಾಯಿದೆ. ಇದು ನೋಡಿ, ಈ ಗಿಡ ಹಸಿರಿದೆಯಲ್ಲ, ಇದಾದಮೇಲೆ ಬರ್ತಾ ಈ ಗಿಡ ಎಲೆಗಳು ಕೆಂಪಾಗುತ್ತೆ, ರಕ್ತ ಕೆಂಪು ಬರುತ್ತೆ. ತುಂಬ ನೋಡ್ಲಿಕ್ಕೆ ಭಾಳ ಸುಂದರವಾದ ಗಿಡ. ಇದು ನಾನು ಪೇಟೆಯಿಂದ 150 ರೂಪಾಯಿ ಕೊಟ್ಟು ತಗೊಬಂದಿದ್ದೆ. ಒಂದು ಸರ್ತಿ ಬುಡ ಅಷ್ಟು ಸತ್ತೋಗ್ಬಿಡ್ತು. ಮತ್ತು ಅದನ್ನು ಬುಡ ತೆಗೆದು ಅದ್ರ ಕ್ಲೀನ್ ಮಾಡಿ ಗೊಬ್ಬರ, ಮಣ್ಣು ಎಲ್ಲ ಹಾಕಿ ಎಲ್ಲ ಮಾಡಿದ್ಮೇಲೆ ಮತ್ತೆ ತುಂಬ ಚೆನ್ನಾಗಿ ಚಿಗುರ್ತೀಗ. ನಾನು ಸತ್ತೇ ಹೋಯ್ತು ಅಂತ ಮಾಡ್ಕೊಂಡಿದ್ದೆ, ಬಟ್ ಬದುಕಿದೆ. ಇದು ಸೇವಂತಿಗೆ ಮೊಗ್ಗು ಬಂದಿದೆ. ಆಮೇಲೆ ಇದ್ರ ಜೊತೆಗೆ ನೀವು ಪಾಟಲ್ಲಿ ಒಂದೇ ಅಲ್ಲ, ಪಾಟು ಮಾಡ್ಬೋದು. ನಿಮಗೆ ಜಾಗ ಇದ್ದರೆ ಜಾಗದಲ್ಲಿ ನೀವು ನೆಲದಲ್ಲೂ ಹೂವಿನ ಗಿಡಗಳನ್ನು ಮಾಡ್ಬೋದು. ಹೂವಿನ ಗಿಡ ನೋಡಿ ನಾನು ಇಲ್ಲೂ ಹಾಕಿದ್ದೇನೆ. ಇದು ಮಲ್ಲಿಗೆ ಗಿಡ. ಈ ಮಲ್ಲಿಗೆ ಗಿಡ ನೆಟ್ಟು ಸುಮಾರು ಒಂದು 6 ತಿಂಗಳಾಯಿತು. ಈಗ ಹೂವು ಬಂದಿದೆ, ಕಾಣ್ಬೋದು. ಇದು ಮೊಗ್ಗು ಬಿಟ್ಟರೆ ಸಿಕ್ಕಾಬಿಟ್ಟೆ ಇಡೀ ಗಿಡದ ತುಂಬ ಮೊಗ್ಗು ಬರುತ್ತೆ, ನೋಡ್ಲಿಕ್ಕೆ ತುಂಬ ಸುಂದರವಾಗಿರುತ್ತೆ. ಇದು ರಂಜಬಟ್ಲೆ ಗಿಡ. ಇದರಲ್ಲೂ ಮೊಗ್ಗು ಬಂದಿದೆ, ಹೂವು ಆಗುತ್ತೆ, ಇದು ತುಂಬ ಹೂವು ಬಿಡುತ್ತೆ. ಆಮೇಲೆ
ನಮಗೆ ದಿನನಿತ್ಯಕ್ಕೆ ಬೇಕಾಗಂಗೆ ಒಂದು ಕರಿಬೇವಿನ ಗಿಡ ನೆಟ್ಟಿದ್ದೇನೆ. ಕರಿಬೇವಿನ ಸೊಪ್ಪು ಬೇಕಾಗುತ್ತೆ. ನಾವು ಹಳ್ಳಿಲಿದ್ದವ್ರಿಗೆ ತಕ್ಷಣ ಪೇಟೆಗೆ ಹೋಗೋಕ್ಕಾಗಲ್ಲ, ಹುಡುಕಬೇಕು. ಮನೆಯಲ್ಲೇ ಒಂದು ಗಿಡ ಇದ್ದುಬಿಟ್ರೆ ಅದನ್ನ ನಾವು ಬೇಕಾದಾಗ ಕೊಯ್ಕೋಬೋದು. ಮತ್ತಿದ್ರೆ ಹಾಗೆ ಬೀನ್ಸಿನ ಬಳ್ಳಿ ಎಲ್ಲ ಒಂದು ಸ್ವಲ್ಪ ಹಾಕಿದ್ದೇನೆ, ನೀವು ನೋಡ್ಬೋದು. ಆಮೇಲೆ ಇದ್ರ ಜೊತೆಗೆ ಇನ್ನೂ ಒಂದು ಕೆಲವೊಂದು ಹೂವಿನ ಗಿಡಗಳಿದೆ, ನಾನು ತೋರಿಸ್ತೇನೆ ನಿಮಗೆ. ಇದು ನೋಡಿ, ಇದು ನಮ್ಮಲ್ಲಿ ಇರೋವಂಥ ತುಳಸಿ ಗಿಡ. ತುಳಸಿ ಗಿಡ ಎಷ್ಟು ದೊಡ್ಡಕ್ಕಾಗಿದೆ ಅಂತಂದರೆ ತುಂಬ ದೊಡ್ಡಕ್ಕಾಗಿದೆ, ಚಪ್ರ ಕಣ್ಣಂಗೆ ಕಾಣುತ್ತೆ, ನೋಡಿದ್ದೀರಾ? ಇದನ್ನು ಒಂದು ಸರ್ತಿ ಎಲ್ಲ ತಲೆ ಕಟ್ ಮಾಡಿದ್ದೇನೆ, ಮತ್ತೆಲ್ಲ ಹೂ ಬಂದಿದೆ. ಅದರ ಹತ್ತಿರ ಹೋದ್ರೆ ಸಾಕು, ಅಷ್ಟು ಪರಿಮಳ ಹೊಡಿತದೆ. ತುಂಬ ಸುವಾಸನಾಯುಕ್ತ ತುಳಸಿ ಗಿಡ, ಅದು ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಇನ್ನೊಂದೆರಡು ಟೈಪು ಹೂವಿನ ಗಿಡ ಹಾಕಿದ್ದೇನೆ. ಇದೆಲ್ಲ ಮಳೆಗಾಲಕ್ಕೇನೂ ಆಗಲ್ಲ, ಹಾಗಾಗಿ ಹೊರಗಡೆ ಇಟ್ಟಿದ್ದೇನೆ. ಸೇವಂತಿಗೆ ಗಿಡ ಎಲ್ಲ ಒಳಗಡೆ ಇರಬೇಕು, ಹೊರಗಡೆ ಇಡಬಾರ್ದು. ಅದಕ್ಕೆ ಡೈರೆಕ್ಟಾಗಿ ಮಳೆ ನೀರು ಬಂದರೆ ಸೇವಂತಿಗೆ ಗಿಡ ಎಲ್ಲ ಸತ್ತೋಗ್ಬಿಡುತ್ತೆ. ಅದರಿಂದ ಈ ಗಿಡಕ್ಕೆಲ್ಲ ಏನೂ ಆಗಲ್ಲ. ಇವೆಲ್ಲ ಮಳೆ ಬಂದರೆ ಚೆನ್ನಾಗಿ ಇದು ಮಾಡುತ್ತೆ. ಈ ಹೂವಿನ ಗಿಡ ನೋಡಿ, ಇದು ಸಣ್ಣ ಲಿಲ್ಲಿ ಹೂವು, ತುಂಬ ಚೆನ್ನಾಗಿದೆ. ಇದರಲ್ಲಿ 4-5 ಥರ ಇದೆ, ಬಟ್ ನನ್ನ ಹತ್ರ ಈಗ ಸದ್ಯಕ್ಕೆ 2 ಥರ ಇದೆ. ಅದನ್ನೇ ನಾನು ಸ್ಯಾಂಪಲ್ಲಾಗಿ ತಂದು ಹಾಕಿದ್ದೇನೆ. ಈ ಹೂವು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಚಿಗುರು ಗಿಡ ಅಂತ. ಇದು ಡಬಲ್ ಇದೆ, ನೋಡ್ಬೋದು. ಈ ಹಂಚೆಲ್ಲ ವೇಸ್ಟ್ ಆಗೋ ಹಂಚಿದ್ರೆ ಈ ರೀತಿ ಹಂಚಿಟ್ಟು ನಾವು ಬಾಕ್ಸ್ ಮಾಡ್ಕೋಬೋದು. ಬಾಕ್ಸ್ ಮಾಡಿ ಹೂವಿನ ಗಿಡ ಎಲ್ಲ ಹಾಕ್ಕೊಂಡ್ರೆ ನೋಡಲಿಕ್ಕೆ ತುಂಬ ಶಿಸ್ತಾಗಿರುತ್ತೆ. ಇದೆಲ್ಲ ನಾನೇ ನೆಟ್ಟಿರೋದು, ಬಾಕ್ಸು ನಾನೇ ಮಾಡಿದ್ದೇನೆ ಇದನ್ನ. ಆಮೇಲೆ ನೋಡಿ, ಇಲ್ಲಿ ಎಷ್ಟೆಲ್ಲ ಹೂವಿನ ಗಿಡಗಳಿವೆ ನೋಡಿ. ನಮ್ಮದೊಂದು ಸಣ್ಣ ಅಂಗಳ ಇದೆ. ಅಂಗಳದಲ್ಲಿ ನಾನು ಒಂದು ಸೈಡಲ್ಲಿ ದಾಸವಾಳ ಗಿಡ ಎಲ್ಲ ಹಾಕಿದ್ದೇನೆ. ದಾಸವಾಳ ಮತ್ತು ಇತರೆ ಗಿಡ ಎಲ್ಲ ಹಾಕ್ಕೊಟ್ಟಿದ್ದೇನೆ. ಇನ್ನು ಬೇಸಿಗೆಯಲ್ಲಿ ತುಂಬ ಹೂ ಬಿಡುತ್ತೆ ಈ ಗಿಡಗಳು. ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಈ ಅಂಗಳದ ಮಧ್ಯದೆಲ್ಲ ಹಾಕ್ಕೋಬಾರ್ದು, ಒಂದು ಸೈಡಲ್ಲಿ ಎಲ್ಲ ಕಡೆನೂ ಹಾಕ್ಕೊಂಡ್ರೆ ನಮಗೆ ನೋಡಲಿಕ್ಕೆ ಖುಷಿ ಇರುತ್ತೆ. ಆಮೇಲೆ ಅಂಗಳ ನೋಡಿ, ಅಂಗಳ ಕ್ಲೀನಾಗಿ ಬಿಟ್ಕೊಂಡಿದ್ದೇನೆ. ಇಲ್ಲಿ ಏನಾದರೂ ನಮ್ಗೆ ಓಡಾಡಲಿಕ್ಕೆ ಮಾಡಲಿಕ್ಕೆ ಎಲ್ಲ ಬೇಕಾಗುತ್ತೆ ಅಂತ ಅಂಗಳ ಕ್ಲೀನಾಗಿ ಮಾಡ್ತೀನಿ. ಇಲ್ಲಿ ಕಳೆ ಗಿಳೆ ಆಗದೆ ಇದ್ದಂಗೆ ನೋಡ್ಕೋಬೇಕು. ತುಂಬ ಕ್ಲೀನಾಗಿ ಇಟ್ಕೊಂಡ್ರೆ ಮನೆ ಸುತ್ತಮುತ್ತ ಹಾವು ಹರಿಣಿ ಅದು ಇದು ಬರಲ್ಲ. ಸ್ವಲ್ಪ ಕ್ರಿಮಿಕೀಟ ಬರ್ತದೆ, ಇಲ್ಲ ಅಂತಲ್ಲ. ಆದ್ದರಿಂದ ನಾವು ತುಂಬ ಹುಷಾರಿಂದ ಇರಬೇಕು. ಇಲ್ಲಿ ಮಧ್ಯದಲ್ಲಿ 4 ಏರಿ ಹಾಕಿದ್ದೇನೆ. ಇದು ಮಳೆಗಾಲದಲ್ಲಿ ತರಕಾರಿಗೆ ಹಾಕ್ತೇನೆ, ಬೀನ್ಸು ಅಥವಾ ಮತ್ತಿನ್ನೇನಾರು ಹಾಕ್ಬೋದು. ಈ ಮೊನ್ನೆ ಅಷ್ಟೇ ತಗೊಬಂದು ಎಲ್ಲ ಗೋಡ್ ತಂದು ಹಾಕಿದ್ದೇನೆ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೇನೆ. ನಿಮಗೆ ನನ್ನ ಈ ಪರಿಶ್ರಮ ವಿಡಿಯೋದ ಈ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಹೇಳಿ, ಮತ್ತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತೆ ಬೇರೆ ಬೇರೆ ರೀತಿಯ ಪೋಸ್ಟ್ಗಳನ್ನು ಹಾಕ್ತಾ ಇರ್ತೇನೆ. ನೋಡಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು.